ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 74ನೆಯ ಶ್ಲೋಕ. ವಹತ್ಯಂಬಾಸ್ತಂಭೇರಮದನುಜ ಕುಂಭ ಪ್ರಕೃತಿಭಿಃ ಸಮಾರಬ್ಧಾಂ ಮುಕ್ತಾಮಣಿಭಿರಮಲಾಂ ಹಾರಲತಿಕಾಂ ಕುಚಾಭೋಗೋ ಬಿಂಬಾಧರ ರುಚಿಭಿರಂತಃ ಶಬಲಿತಾಂ ಪ್ರತಾಪ ವ್ಯಾಮಿಶ್ರಾಂ ಪುರದಮಯಿತು ಕೀರ್ತಿಮಿವತೆ. ಹೇ ಜನನಿಯೇ, ಗಜಾಸುರನ ಕುಂಭಸ್ಥಳದಲ್ಲಿ ಇರಬಹುದಾದಂಥ ಮುತ್ತಿನ ಮಣಿಗಳಿಂದ ಕೂಡಿದಂತಹ ಶುಭ್ರವಾದ ಮುತ್ತಿನ ಹಾರವನ್ನು ನಿನ್ನ ವಕ್ಷಸ್ಥಳದಲ್ಲಿ ಧರಿಸಿ ಅಲಂಕಾರ ಮಾಡಿಕೊಂಡಿರುವೆಯಮ್ಮ. ಆ ಮುತ್ತಿನಲ್ಲಿ ತೊಂಡೆಯ ಹಣ್ಣಿನಂತೆ ನಿನ್ನ ಕೆಂದುಟಿ ಪ್ರತಿಬಿಂಬಿಸ್ತಾ ಇದೆ. ತ್ರಿಪುರಾಂತಕನಾದಂಥ ಶಿವ ತಾನು ಪ್ರತಾಪದಿಂದ ಗಜಾಸುರನನ್ನು ಗೆದ್ದು ಆ ಕೀರ್ತಿಗೋಸ್ಕರವಾಗಿ ಬಿಳಿಯ ಮುತ್ತುಗಳನ್ನು ತಂದು ನಿನಗೆ ಕೊಟ್ಟ. ಅದನ್ನು ನೀನು ಪಾರಿತೋಷಕವಾಗಿ ಹಾರವನ್ನು ಧರಿಸಿರುವೆಯಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆ ಧರಿಸಿದಂಥ ಮುತ್ತಿನ ಹಾರದ ವರ್ಣನೆಯನ್ನು ಮಾಡಿದ್ದಾರೆ. ಆತ್ಮೀಯರೇ, ಶ್ರೀಮಾತೆಯು ತನ್ನ ಕೊರಳಲ್ಲಿ ಧರಿಸಿರುವಂಥ ಮುತ್ತಿನ ಮಾಲೆ ಆ ಗಜಾಸುರ ಎಂಬ ದುಷ್ಟನನ್ನು ಪರಮೇಶ್ವರ ಸಂಹಾರ ಮಾಡಿ ತಂದುಕೊಟ್ಟಿದ್ದು. ಗಜಾಸುರನಲ್ಲಿ ಎಲ್ಲಿತ್ತು ಅಂತಂದರೆ, ಸಾಧಾರಣವಾಗಿ ಆನೆಯ ಕುಂಭಸ್ಥಳದಲ್ಲಿ ಮುತ್ತು ಸಿಗುತ್ತೆ ಎನ್ನುವಂಥದ್ದು ಶಾಸ್ತ್ರಕಾರರ ಒಂದು ಮಾತು ಹಿಂದೆ ನಾವು ನೋಡಿದ್ದೇವೆ. ಹಾಗಾಗಿ ಆತನನ್ನು ಕೊಂದಂತಹ ಶಿವ ಆ ಗಜಾಸುರನ ಕುಂಭಸ್ಥಳದಲ್ಲಿದ್ದಂತಹ ಮುತ್ತುಗಳನ್ನು ತಂದು ಅಮ್ಮನಿಗೆ ಕೊಟ್ಟನಂತೆ. ಅಮ್ಮ ಅದನ್ನು ಅತ್ಯಂತ ಪ್ರೀತಿಯಿಂದ ಧರಿಸಿದ್ದಾಳೆ ತನ್ನ ಕೊರಳಲ್ಲಿ. ಅದನ್ನು ಹೇಳುವಾಗ, ಹೇ ಜಗನ್ಮಾತೆ, ನೀನು ಶಿವನ ಕೀರ್ತಿಯನ್ನು ಮುತ್ತಿನ ಹಾರವಾಗಿಸಿಕೊಂಡು ನಿನ್ನ ಕೊರಳಲ್ಲಿ ಧರಿಸಿರುವೆಯಮ್ಮ ಅಂತ ಹೇಳ್ತಾ ಇರುವಂಥದ್ದು. ಪ್ರತಾಪ ವ್ಯಾಮಿಶ್ರಾಂ ಪುರದಮಯಿತು ಕೀರ್ತಿಮಿವತೆ ಅಂತ. ಶಿವ ಆ ದುಷ್ಟನನ್ನು ಸಂಹಾರ ಮಾಡುವಾಗ ತೋರಿಸಿದಂಥ ಪ್ರತಾಪ ಕೆಂಪು ವರ್ಣದ ಸಂಕೇತ. ಮತ್ತೆ ಅವನನ್ನು ಗೆದ್ದನಲ್ಲ, ಆ ದುಷ್ಟನನ್ನು, ಆ ಧರ್ಮದ್ರೋಹಿಯನ್ನು, ಆ ಲೋಕಕಂಟಕನನ್ನು ಸಂಹಾರ ಮಾಡಿದನಲ್ಲ, ಸಂಹಾರ ಮಾಡಿ ಜಗತ್ತಿಗೆ ಶಾಂತಿಯನ್ನು ನೆಲೆಸಿ ಸುಖವನ್ನು ಕೊಟ್ಟು ಧರ್ಮವನ್ನು ಉಳಿಸಿದನಲ್ಲ, ಆ ಕೀರ್ತಿಯಂಥದ್ದು ಅಂದರೆ ಬಿಳಿಯ ಬಣ್ಣದ್ದು ಅಂತ. ಹಾಗಾಗಿ ಅವನ ಆ ಕುಂಭಸ್ಥಳದಲ್ಲಿದ್ದಂತಹ ಮುತ್ತುಗಳನ್ನು ತಂದು ತನ್ನ ಪ್ರೀತಿಯ ಮಡದಿಗೆ ಕೊಟ್ಟನಂತೆ. ಎಷ್ಟೇ ಆಗಲಿ, ತನ್ನ ನಾಥನಾದಂಥ ಶಿವ ಪ್ರೀತಿಯಿಂದ ತಂದುಕೊಟ್ಟಂಥ ಆ ಪಾರಿತೋಷಕವನ್ನು ಅತ್ಯಂತ ಪ್ರೀತಿಯಿಂದ ತನ್ನ ಕೊರಳಲ್ಲಿ ಧರಿಸಿ ಆನಂದಿಸಿದಳಂತೆ. ಇಂತಹ ಮುತ್ತಿನ ಮಾಲೆ ಅಮ್ಮ ಧರಿಸಿದಾಗ ಏನಾಯಿತು ಅಂದರೆ, ಆಕೆಯ ತುಟಿಗಳು ಕೆಂಪು ಬಣ್ಣ, ಶರೀರ ಅರುಣವರ್ಣ, ಕುಚಾಭೋಗೋ ಬಿಂಬಾಧರ ರುಚಿಭಿರಂತಃ ಶಬಲಿತಾಂ. ಆ ಕೆಂಪು ಬಣ್ಣವು ಅಮ್ಮ ಧರಿಸಿರಬಹುದಾದ ಮುತ್ತಿನಲ್ಲಿ ಪ್ರತಿಫಲನವಾಗಿ ಕೆಂಪು ಮತ್ತು ಬಿಳಿ ಮಿಶ್ರಣದಂತಹ ಒಂದು ಮಾಲೆಯಂತೆ ಕಾಣ್ತಾ ಇದೆಯಂತೆ. ಶ್ರೀವಿದ್ಯಾ ಉಪಾಸನೆಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ರಕ್ತಶುಕ್ಲ ಪ್ರಭಾಮಿಶ್ರಂ ಅಕರ್ತ್ಯಂ ತ್ರೈಪುರಂ ಅಹಹ ಅನ್ನುವ ಒಂದು ರಹಸ್ಯವಾದ ಚಿಂತನೆಯನ್ನು ಹೇಳ್ತಾರೆ. ಅಂದರೆ ಶಿವ ಬಿಳುಪು, ಅಮ್ಮ ಕೆಂಪು. ಶಿವನು ಕೊಟ್ಟ ಆ ಬಿಳಿಯ ಮುತ್ತಿನ ಹಾರ ಜಗನ್ಮಾತೆ ಧರಿಸಿದರೆ ಅದು ಕೆಂಪು ಬಣ್ಣದಂತೆ ಪರಿವರ್ತನೆಯಾಗಿ ಹೋಯಿತು ಅಂತ. ಅಂದರೆ ಇಲ್ಲೂ ಸಹ ಶಂಕರ ಭಗವತ್ಪಾದರು ಸಮಯಾಚಾರವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಶಿವಶಕ್ತಿಗಳಿಬ್ಬರನ್ನೂ ಸ್ಮರಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಹೀಗೆ ಬಿಳಿ ಕೆಂಪು ಮಿಶ್ರವಾದ ಪಾಟಲ ವರ್ಣದಂತಿರಬಹುದಾದ ಶಿವನು ಕೊಟ್ಟಂಥ ಮುತ್ತಿನ ಮಾಲೆಯನ್ನು ಧರಿಸಿರಬಹುದಾದ ಶ್ರೀಮಾತೆ, ನಿನಗೆ ನಮ್ಮ ನಮಸ್ಕಾರಗಳು ಅಂತ ಹೇಳಿ ಸುಂದರವಾದ ಭಾವವನ್ನು ಈ ಶ್ಲೋಕದಲ್ಲಿ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೂ ಶ್ರೀಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.